ಸೆಕೆಂಡ್ ಪಿ ಸಿ ಬಯಾಲಜಿನಲ್ಲಿ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸ್ 70 ಔಟ್ ಆಫ್ 70 ಮಾರ್ಕ್ಸ್ ತಗೋಬೇಕು ಅಂತ ಬಯಸ್ತಾ ಇದ್ದೀರೋ ಅವರೆಲ್ಲ ಚಾಪ್ಟರ್ನ ಇನ್ ಡೀಟೇಲ್ ಆಗಿ ಓದಬೇಕು. ಸೊ ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಹಾಟ್ ಕ್ವಶನ್ ಆನ್ಸರ್ಸ್ನ ನೋಡೋಣ. ಹಾಟ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ಅಂದರೆ ಚಾಪ್ಟರ್ನ ನೀಟಾಗಿ ಎಲ್ಲ ಓದಿ ಅರ್ಥ ಮಾಡಿಕೊಂಡು ಅದರಿಂದ ಯಾವುದೇ ಥರದ ಕ್ವಶನ್ ಬಂದ್ರೂ ಸಾಲ್ವ್ ಮಾಡೋ ಕೆಪಬಿಲಿಟಿ ಇರ್ತಾರಲ್ಲ ಅಂತಹ ಸ್ಟೂಡೆಂಟ್ಸ್ ಯೂಶಲಿ ಔಟ್ ಮಾರ್ಕ್ಸ್ ಸ್ಕೋರ್ ಮಾಡೋ ಕೆಪಾಸಿಟಿ ಇರುತ್ತೆ. ಸೊ ಈ ವಿಡಿಯೋನಲ್ಲಿ ನಾವು ಮಿಡ್ ಟರ್ಮ್ಗೆ ಬರುವಂತಹ ಚಾಪ್ಟರ್ಸ್ನ ಸ್ವಲ್ಪ ಹಾಟ್ ಕ್ವಶನ್ ಆನ್ಸರ್ಸ್ನ ನೋಡೋಣ. ನೋಡಿ, ಫಸ್ಟ್ ಕ್ವಶನ್ ಇಲ್ಲಿ, ಯಾವ ಟಿಶ್ಯೂ, ಓವರಿನಲ್ಲಿ ಇರುವಂತಹ ಯಾವ ಟಿಶ್ಯೂ ಅದರಲ್ಲಿ ಓವ್ಯೂಲ್ಸ್ ಡೆವಲಪ್ ಆಗ್ತವೆ ಮತ್ತು ಅದು ಆ ಟಿಶ್ಯೂ ಓವರಿ ವಾಲ್ಗೆ, ಆ ಓವ್ಯೂಲ್ಸ್ ಓವರಿ ವಾಲ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಆ ಟಿಶ್ಯೂ ಯಾವುದಪ್ಪ ಅಂದರೆ ಪ್ಲಾಸೆಂಟಾ. ಪ್ಲಾಸೆಂಟಾ ಇಸ್ ಅ ಟಿಶ್ಯೂ ಇನ್ ದ ಓವರಿ on which ovules develops and attach to the ovary wall, ಅದನ್ನು ಪ್ಲಾಸೆಂಟಾ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಹೋಲ್ಡಿಂಗ್ ಅ ಫ್ಲವರ್ ದ ಟೀಚರ್ ಆಸ್ಕ್ಡ್ ಹೀನಾ ಟು ಶೋ ದ ಪಾರ್ಟ್ ಆಫ್ ದ ಫ್ಲವರ್ ವಿಚ್ ಹ್ಯಾಸ್ 4 sided tetragonal structure consist of 4 sporangia grouped as pair in each lobe. ವಾಟ್ ವುಡ್ ಬಿ ದ ಪಾರ್ಟ್ ಆಫ್ ದ ಫ್ಲವರ್, ಕೆನ್ ಯು ಗೆಸ್? ಸೊ ಆನ್ಸರ್ ಒಂದು ಬೈಲೋಬ್ಡ್. ಇದನ್ನು ಟ್ರಾನ್ಸ್ಫರ್ ಸೆಕ್ಷನ್ ಮಾಡಿದಾಗ ನಾವು ಆನ್ಸರಲ್ಲಿ 4 ಮೈಕ್ರೋಸ್ಪೊರಾಂಜಿಯಾಸ ನೋಡ್ತೀವಿ. ಸೊ ಆ ಟೆಟ್ರಾಗೋನಲ್ ಸ್ಟ್ರಕ್ಚರ್ ಯಾರ್ದಪ್ಪ ಅಂದರೆ ಆನ್ಸರ್ದು. ನೆಕ್ಸ್ಟ್ ನೋಡ್ರಿ, ಪೈನಾಪಲ್ ಗ್ರೇಪ್ಸ್ ಆರ್ ಡೆವಲಪ್ಡ್ ಫ್ರಮ್ ಅನ್ಫರ್ಟಿಲೈಸ್ಡ್ ಓವರಿ. ಸೊ ದೇ ಆರ್ ಸೀಡ್ಲೆಸ್ ಫ್ರೂಟ್ಸ್. ಅದರಲ್ಲಿ ಯಾವ ಪ್ರೊಸೆಸ್ ನಡೀತಾ ಇದೆ ಅಂದರೆ ಪಾರ್ಥಿನೋಜೆನೆಸಿಸ್ ಪ್ರೊಸೆಸ್ ನಡೀತಾ ಇದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಜಯ ಸ್ಟಾರ್ಟೆಡ್ ಸ್ನೀಸಿಂಗ್ ಆ್ಯಂಡ್ ಡೆವಲಪ್ ಸಮ್ ರ್ಯಾಷಸ್ ಆನ್ ಹರ್ ಹ್ಯಾಂಡ್ ಆಫ್ಟರ್ ರಿಟರ್ನಿಂಗ್ ಫ್ರಮ್ ಹರ್ ಸ್ಕೂಲ್ ಗಾರ್ಡನ್. ವಾಟ್ ಕಾಸಸ್ ಸಚ್ ಟೈಪ್ ಆಫ್ ರಿಯಾಕ್ಷನ್? ಸ್ಕೂಲ್ ಗಾರ್ಡನಿಂದ ಮನೆಗೆ ಹೋದ್ಮೇಲೆ ವಿಜಯಾಗೆ ಸ್ವಲ್ಪ ರ್ಯಾಷಸ್ ಎಲ್ಲ ಆಯ್ತಂತೆ, ಸ್ನೀಸಿಂಗ್ ಆಯಿತು. ಸೊ ಇದು ಏನಪ್ಪ ಅಂದರೆ ಪೋಲನ್ ಅಲರ್ಜಿ, ಸ್ವಲ್ಪ ಪೋಲನ್ ಗ್ರೇನ್ಸಿಂದ ಅಲರ್ಜಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪಾರ್ಥೇನಿಯಂ ಪೋಲನ್ ಗ್ರೇನ್ಸಿಂದ ಅಲರ್ಜಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, there is something ಯಾವುದೋ it is made up of sporopollenin ಅಂತೆ, that can withstand high temperature and action of strong acid and alkali. No enzyme can degrade it, hence pollen grains can be well preserved as fossils. ನಾವು ಪೋಲನ್ ಗ್ರೈನ್ಸ್ನ ಫಾಸಿಲ್ಸ್ ಆಗಿ ಪ್ರಿಸರ್ವ್ ಮಾಡ್ತೀವಿ, ಯಾಕಂದರೆ ಪೋಲನ್ ಗ್ರೈನಲ್ಲಿ ಇರುವಂತಹ ಒಂದು ಲೇಯರ್ ಹೈ ಟೆಂಪ್ರೇಚರ್, ಆಸಿಡ್ಸ್, ಆಲ್ಕಲಿಗೆಲ್ಲ ವಿಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಮತ್ತು ಆ ಲೇಯರ್ ಸ್ಪೋರೋಪಾಲಿನಿಂದ ಮಾಡಲ್ಪಟ್ಟಿರುತ್ತೆ. ಅದು ಯಾವುದಪ್ಪ ಅಂದರೆ ಎಕ್ಸೈನ್, ಔಟರ್ ಲೇಯರ್ ಎಕ್ಸೈನ್. ನೆಕ್ಸ್ಟ್ ನೋಡ್ರಿ, 3 cells that are present at the chalaza end. ಚಲಾಜ ಅಂಡ್ ಎಂಬ್ರಿಯೋ ಸ್ಯಾಕ್ನ ಚಲಾಜ ಎಂಡ್ ಹತ್ರ ಇರುವಂತಹ 3 cells ಆಂಟಿಪೋಡಾಲ್ಸ್, ಮತ್ತು ಎ ಸ್ಮಾಲ್ ಪೋರ್ ಇನ್ ದ ಓವ್ಯೂಲ್ ಥ್ರೂ ವಿಚ್ ಪೋಲನ್ ಟ್ಯೂಬ್ ಎಂಟರ್ಸ್ ಇಸ್ ಕಾಲ್ಡ್ ಆಸ್ ಮೈಕ್ರೋಪೈಲ್. ವಾಲ್ ಆಫ್ ದ ಫ್ರೂಟ್ ಹ್ಯಾವಿಂಗ್ ಮೀಸೋಕಾರ್ಪ್, ಎಂಡೋಕಾರ್ಪ್ ಆ್ಯಂಡ್ ಪೆರಿಕಾರ್ಪ್, ಎಪಿಕಾರ್ಪ್. ಈ 3 ಲೇಯರ್ಸ್ ಎಲ್ಲಪ್ಪ ಇರುತ್ತೆ ಅಂದರೆ ಪೆರಿಕಾರ್ಪಲ್ಲಿ ಇರುತ್ತೆ. 2 cells ಪ್ರೆಸೆಂಟ್ ಆನ್ ಐದರ್ ಸೈಡ್ ಆಫ್ ದ ಎಗ್ ಇನ್ ದ ಎಂಬ್ರಿಯೋ ಸ್ಯಾಕ್ ಆರ್ ಕಾಲ್ಡ್ ಆಸ್ ಸೈನರ್ಜಿಡ್ಸ್. ಮತ್ತು ಮಾಸ್ ಆಫ್ parental cell encloses within the integument is nucellus. Next, what similarity do you find between seed bank and pollen bank? seed bank ಮತ್ತು pollen bank ಅಲ್ಲಿ ಸಿಮಿಲಾರಿಟೀಸ್ ಏನಪ್ಪ ಅಂದರೆ, ಎರಡರಲ್ಲೂ ಲಿಕ್ವಿಡ್ ನೈಟ್ರೋಜನ್ ಯೂಸ್ ಮಾಡ್ತೀವಿ. -196 -196 ಟೆಂಪ್ರೇಚರ್ನ ಯೂಸ್ ಮಾಡ್ತೀವಿ ಸ್ಟೋರ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್, ಇಟ್ ಇಸ್ ಅ ಮೇಜರ್ ಅಪ್ರೋಚ್. ಒಂದು ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮಲ್ಲಿ ಒಂದು ಮೇಜರ್ ಅಪ್ರೋಚ್ ಇದೆ. In such crossing experiment, it is important to make sure that only desired pollen grains are used for pollination and the stigma is protected from contamination. ಸ್ಟಿಗ್ಮಾನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಕಂಟಾಮಿನೇಷನಿಂದ. ಅದು ಯಾವುದಪ್ಪ ಅಪ್ರೋಚ್ ಅಂದರೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಇದರಲ್ಲಿ ಆಗುವಂತಹ ಸ್ಟೆಪ್ಸ್ ಯಾವುದು ಅಂದರೆ ಎಮ್ಯಾಸ್ಕುಲೇಷನ್ ಮತ್ತು ಬ್ಯಾಗಿಂಗ್. ನೆಕ್ಸ್ಟ್ ನೋಡ್ರಿ, ಯೂನಿಸೆಕ್ಸುವಲ್ ಫ್ಲವರ್ಸ್ ಹ್ಯಾವ್ ಪೋಲನ್ ಗ್ರೇನ್ಸ್ ವಿಚ್ ಆರ್ ಸ್ಮಾಲ್, ಡ್ರೈ, ನಾನ್ ಸ್ಟಿಕ್ಕಿ. ಸ್ಟಿಗ್ಮಾ ಆ್ಯಂಡ್ ಸ್ಟೈಲ್ ಆಫ್ ಸಚ್ ಫ್ಲವರ್ಸ್ ಆರ್ ವೆಲ್ ಎಕ್ಸ್ಪೋಸ್ಡ್ ಆ್ಯಂಡ್ ಹೇರಿ. ಇಂತಹ ಪಾಲಿನೇಷನ್ ಆಗೋದು ವಿಂಡ್ ಪಾಲಿನೇಟಿಂಗ್ ಏಜೆಂಟ್ಸಲ್ಲಿ. ವಿಂಡ್ ದೇ ಆರ್ ದ ಫ್ಲವರ್ ಈಸ್ ವಿಂಡ್ ಪಾಲಿನೇಟೆಡ್ ಬೈ ವಿಂಡ್ ಪಾಲಿನೇಟಿಂಗ್ ಏಜೆಂಟ್. ಮತ್ತು ಫ್ಲವರ್ ಈಸ್ ಲಾರ್ಜ್ ಇನ್ ಸೈಜ್, ಕಲರ್ಫುಲ್ ಆ್ಯಂಡ್ ನೊಟಾರಿಯಸ್. ದಿಸ್ ಟೈಪ್ ಆಫ್ ಅಡಾಪ್ಟೇಷನ್ ಈಸ್ ಸೀನ್ ಇನ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸಲ್ಲಿ ನೋಡ್ತೀವಿ ನಾವು. ಮತ್ತು ಜನರಲ್ ಮೆಕ್ಯಾನಿಸಮ್ ಟು ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್ ಫ್ರಮ್ ಫರ್ಟಿಲೈಸಿಂಗ್ ಓವ್ಯೂಲ್ ಬೈ ಇನಿಬಿಟಿಂಗ್ ಪೋಲನ್ ಜರ್ಮಿನೇಷನ್ ಆರ್ ಪೋಲನ್ ಟ್ಯೂಬ್ ಗ್ರೋತ್ ಆನ್ ದ ಪಿಸ್ಟಲ್. ನೇಮ್ ದ ಮೆಕ್ಯಾನಿಸಮ್. ಸೆಲ್ಫ್ ಪಾಲಿನೇಷನ್, ಸೆಲ್ಫ್ ಫರ್ಟಿಲೈಸೇಷನ್ಗೆ, ಆಟೋಗ್ಯಾಮಿಗೆ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ನಡೆಯುವಂತಹ ಮೆಕ್ಯಾನಿಸಮ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಮತ್ತು ನೋಡಿರಿ, ಪೋಲನ್ ಗ್ರೈನ್ನ ನರಿಶ್ ಮಾಡುವಂತಹ ಟಿಶ್ಯೂ ಟ್ಯಾಪಿಟಮ್. ಲೇಯರ್ ವಿತ್ ಸ್ಟ್ಯಾಂಡ್ ಹೈ ಟೆಂಪರೇಚರ್ ಆ್ಯಂಡ್ ಆಲ್ಕಲಿ ಆ್ಯಂಡ್ ಆಸಿಡ್ ಎಕ್ಸೈನ್.
Junction between ovule and funicle is called as hilum. An envelope which protects the ovule is a integument. ಮತ್ತೆ guiding the pollen tube into synergids is filiform apparatus. Next, suggest the type of pollination. Butterfly moving from one flower to the another flower of the same plant. ಒಂದೇ ಪ್ಲಾಂಟಲ್ಲಿ ಒಂದು ಫ್ಲವರಿಂದ ಇನ್ನೊಂದು ಫ್ಲವರ್ಗೆ ಮೂವ್ ಆದರೆ ಅದು ಗೈಟನೋಗ್ಯಾಮಿ. ಮತ್ತು ಹನಿ ಬಿ ಫ್ಲೈಯಿಂಗ್ ಅಕ್ರಾಸ್ ಡಿಫ್ರೆಂಟ್ ಪ್ಲಾಂಟ್ಸಲ್ಲಿ ಫರ್ಟಿಲೈಸೇಷನ್ ಆಗ್ತಾಯಿದ್ರೆ ಝೀನೋಗ್ಯಾಮಿ. ಸೇಮ್ ಸಮ್ ಆ್ಯಂಡ್ಸ್ ಮೂವಿಂಗ್ ಇನ್ ಎ ಫ್ಲವರ್ ಓನ್ಲಿ, ಒಂದೇ ಫ್ಲವರಲ್ಲಿ ಆಗ್ತಾಯಿದ್ರೆ ಅದು ಆಟೋಗ್ಯಾಮಿ. ನೆಕ್ಸ್ಟ್ ಕ್ವಶನ್, ಎ ಫಾರ್ಮರ್ ಕಲ್ಟಿವೇಟ್ಸ್ ಮೇಸ್ ಕ್ರಾಪ್ ವಿತೌಟ್ ಎಂಟ್ರಿ ಆಫ್ any bird and insect. Crop give tons of yields. Describe the characteristics of flower which assist the maximum yield of to the flower. So maize crop usually pollinate ಆಗೋದು ವಿಂಡಿಂದ. ವಿಂಡ್ ಒಂದು ಏಬಯೋಟಿಕ್ ಫ್ಯಾಕ್ಟರ್. ಸೊ ಇದು ಕ್ಯಾರೆಕ್ಟರಿಸ್ಟಿಕ್ಸ್, ಎನಿಮೋಫಿಲಸ್ ಫ್ಲವರ್ನ ಕ್ಯಾರೆಕ್ಟರಿಸ್ಟಿಕ್ಸ್. ಪೋಲನ್ ಗ್ರೈನ್ಸ್ ಲೈಟ್ ಮತ್ತು ನಾನ್ ಸ್ಟಿಕ್ ಇರ್ತವೆ. ದೇ ಆರ್ ವೆಲ್ ಎಕ್ಸ್ಪೋಸ್ ಸ್ಟ್ಯಾಮನ್ಸ್ ಇರ್ತವೆ. ಲಾರ್ಜ್ ಫೆದರಿ ಸ್ಟಿಗ್ಮಾ ಇರುತ್ತೆ. ಫ್ಲವರ್ ಹ್ಯಾವ್ ಅ ಸಿಂಗಲ್ ಓವ್ಯೂಲ್. ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಬರೀಬೇಕು ನೀವು. ಮತ್ತು ನೋಡಿರಿ, ಫ್ಲವರಿಂಗ್ ಪ್ಲಾಂಟ್ಸ್ ಹ್ಯಾವ್ ಡೆವಲಪ್ಡ್ ಮೆನಿ ಡಿವೈಸಸ್ ಟು ಡಿಸ್ಕರೇಜ್ ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಎನ್ಕರೇಜ್ ಕ್ರಾಸ್ ಪಾಲಿನೇಷನ್. ಅವೆಲ್ಲ ಯಾವುದಪ್ಪ ಅಂದರೆ ಪೋಲನ್ ರಿಲೀಸ್ ಮತ್ತು ಸ್ಟಿಗ್ಮಾ ರಿಸೆಪ್ಟಿವಿಟಿ ನಾಟ್ ಸಿಂಕ್ರನೈಸ್ಡ್. ಸಿಗ್ಮಾ ರಿಸೆಪ್ಟಿವಿಟಿ ಮತ್ತು ಪೋಲನ್ ರಿಲೀಸ್ ಒಂದೇ ಟೈಮಲ್ಲಿ ಆಗಲ್ಲ. ಸೊ ಆಂಥರ್ ಆ್ಯಂಡ್ ಸ್ಟಿಗ್ಮಾ ಆರ್ ಪ್ಲೇಸ್ ಇನ್ ಡಿಫ್ರೆಂಟ್ ಪೊಸಿಷನ್, ಹೆಟ್ರೋಸ್ಟೈಲಿ ಅಂತ ಕರಿತೀವಿ. ಮತ್ತು ಪ್ರೊಡಕ್ಷನ್ ಆಫ್ ಯೂನಿಸೆಕ್ಸುವಲ್ ಫ್ಲವರ್. ಸೊ ಇದೆಲ್ಲ ಯಾಕಪ್ಪ ಆಗುತ್ತೆ ಪ್ಲಾಂಟ್ಸಲ್ಲಿ ಅಂದರೆ ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನ್ ಆದರೆ ಅದು ಇನ್ಬ್ರೀಡಿಂಗ್ ಡಿಪ್ರೆಷನ್ಗೆ ಕಾರಣ ಆಗುತ್ತೆ. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇನ್ಬ್ರೀಡಿಂಗ್ ಡಿಪ್ರೆಷನ್. ಅದಕ್ಕೋಸ್ಕರ ನೆಕ್ಸ್ಟ್ ನೋಡ್ರಿ, ಇಫ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ ಆರ್ ಪ್ರೆಸೆಂಟ್ ಆನ್ ದ ಸೇಮ್ ಪ್ಲಾಂಟ್ ಇಟ್ ಪ್ರಿವೆಂಟ್ ಆಟೋಗ್ಯಾಮಿ ಬಟ್ ನಾಟ್ ಗೈಟೋನೋಗ್ಯಾಮಿ. ಜಸ್ಟಿಫೈ ವಿತ್ ಎಕ್ಸಾಂಪಲ್. ನೋಡ್ರಿ, ದೀಸ್ ಪ್ಲಾಂಟ್ ಎಕ್ಸಿಬಿಟ್ ದ ಔಟ್ಬ್ರೀಡಿಂಗ್ ಡಿವೈಸಸ್. ಅಂದರೆ ಪೋಲನ್ ರಿಲೀಸ್ ಆ್ಯಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ ಸಿಂಕ್ರೋನೈಸ್ ಆಗಿರಲ್ಲ. ಆಂಥರ್ ಮತ್ತು ಸ್ಟಿಗ್ಮಾ ಆರ್ ಪ್ಲೇಸ್ಡ್ ಇನ್ ಡಿಫ್ರೆಂಟ್ ಪೊಸಿಷನ್. ಎಕ್ಸಾಂಪಲ್ ಮೇಸ್ ಆ್ಯಂಡ್ ಕ್ಯಾಸ್ಟರ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಕ್ವಶನ್, ಮೇಲ್ ಫ್ಲವರ್ ಮತ್ತು ಫೀಮೇಲ್ ಫ್ಲವರ್ ಒಂದೇ ಪ್ಲಾಂಟಲ್ಲಿದೆ, ಆದರೂ ಕೂಡ ಆಟೋಗ್ಯಾಮಿ ಪ್ರಿವೆಂಟ್ ಆಗ್ತಾ ಇದೆ, ಸೆಲ್ಫ್ ಪಾಲಿನೇಷನ್ ಪ್ರಿವೆಂಟ್ ಆಗ್ತಾ ಇದೆ, ಬಟ್ ನಾಟ್ ಗೈಟನೋಗ್ಯಾಮಿ. ಗೈಟನೋಗ್ಯಾಮಿನ ಪ್ರಿವೆಂಟ್ ಮಾಡೋದಕ್ಕಾಗಲ್ಲ. ಇದನ್ನು ಜಸ್ಟಿಫೈ ಮಾಡಿರೋದು. ನೆಕ್ಸ್ಟ್ ಬಿ ಪಾರ್ಟ್ ಏನು ಕೇಳಿದ್ದಾರೆ, ಇನ್ ಸೆವೆರಲ್ ಸ್ಪೀಸೀಸ್ ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ ಪ್ರೆಸೆಂಟ್ ಆನ್ ಡಿಫ್ರೆಂಟ್ ಪ್ಲಾಂಟ್ಸ್ ದಟ್ ಪ್ರಿವೆಂಟ್ ಆಟೋಗ್ಯಾಮಿ ಆ್ಯಂಡ್ ಗೈಟನೋಗ್ಯಾಮಿ ಟು ಜಸ್ಟಿಫೈ ದ ಎಕ್ಸಾಂಪಲ್. ಇಲ್ಲಿ ನೋಡ್ರಿ, ದೀಸ್ ಪ್ಲಾಂಟ್ಸ್ ಎಕ್ಸಿಬಿಟ್ ದೇ ಇನ್ಹಿಬಿಟ್ ದ ಗ್ರೋತ್ ಆಫ್ ಪೋಲನ್ ಟ್ಯೂಬ್ ಅಂದ ಸಿಗ್ಮಾ. ಸೊ ಅದೇ ಪ್ಲಾಂಟ್ನ ಪೋಲನ್ ಗ್ರೈನ್ ಸ್ಟಿಗ್ಮಾ ಮೇಲೆ ಬಿದ್ದಾಗ ಪೋಲನ್ ಟ್ಯೂಬ್ ಗ್ರೋತ್ ಆಗಲ್ಲ. ದೇ ಪ್ರೊಡ್ಯೂಸ್ ಯೂನಿಸೆಕ್ಷಲ್ ಫ್ಲವರ್. ಎಕ್ಸಾಂಪಲ್ ಪಪಾಯನಲ್ಲಿ ಯೂನಿಸೆಕ್ಷಲ್ ಫ್ಲವರ್ ನೋಡ್ತೀವಿ. ಮತ್ತು ನೇಮ್ ದ ಫ್ಲವರ್ ದಟ್ ಹ್ಯಾಸ್ 6 feet ಹೈಟ್, ಅದು ಅಮಾರ್ಫೋಫ್ಯಾಲಸ್ ಫ್ಲವರ್. ನೆಕ್ಸ್ಟ್ ನೋಡ್ರಿ, ಬ್ಲ್ಯಾಕ್ ಪೆಪ್ಪರ್ ಆ್ಯಂಡ್ ಬೀಟ್, ಅದರಲ್ಲಿ ನ್ಯೂಸಿಲಸ್ ರೆಮಿನೆಂಟ್ ಇರುತ್ತೆ, ಅದನ್ನು ನಾವು ಪೆರಿಸ್ಪರ್ಮ್ ಅಂತ ಕರಿತೀವಿ. ಜನರಲ್ ಮೆಟಬಾಲಿಕ್ ಆಕ್ಟಿವಿಟಿ ಆಫ್ ದ ಎಂಬ್ರಿಯೋ ಸ್ಲೋ ಡೌನ್, ಆ ಪ್ರೋಸೆಸ್ನ ಡಾರ್ಮೆನ್ಸಿ ಅಂತ ಕರಿತೀವಿ. ಮೆಟಬಾಲಿಕ್ ಆಕ್ಟಿವಿಟಿ ಸ್ಲೋ ಡೌನ್ ಆದರೆ ದ ವಾಲ್ ಆಫ್ ದ ಓವರಿ ಪೆರಿಕಾರ್ಪ್ produces seed without fertilization, apomixis. Production of seed without fertilization is apomixis. Occurrence of more than one embryo is polyembryony. Next nodri, write the scientific name and dormancy period of seed which are evacuated from Arctic tundra. Arctic tundraದಿಂದ ಎವ್ಯಾಕ್ಯುಯೇಟ್ ಮಾಡಿರುವಂತಹ ಸೀಡ್ನ ಹೆಸರು ಲುಪಿನಸ್ ಅರಕ್ಟಿಕಸ್. ಇದರ ಡಾರ್ಮೆನ್ಸಿ ಪೀರಿಯಡ್ 10,000 ಇಯರ್ಸ್. ಮತ್ತು ಕಿಂಗ್ಸ್ ಹೆರಾಡ್ಸ್ ಪ್ಯಾಲೇಸಿಂದ ಎಕ್ಸಾಕ್ಯುಯೇಟೆಡ್ ಮಾಡಿರುವಂತಹ ಸೀಡ್ ಯಾವುದಪ್ಪ ಅಂದರೆ ಫಿನೋಯಿಕ್ಸ್ ಡೆಕ್ಟೈಲಿಫೆರಾ. ಇದರ ಡಾರ್ಮೆನ್ಸಿ ಪೀರಿಯಡ್ 2000 ಇಯರ್ಸ್. ಸೊ ಈ ಡಾರ್ಮೆನ್ಸಿಗೆ ರೀಸನ್ ಏನಪ್ಪ ಅಂದರೆ ಇಂಟಿಗ್ಯುಮೆಂಟ್ಸ್ ಆಫ್ ದ ಓವ್ಯೂಲ್ ಈಸ್ ಹಾರ್ಡ್. ಓವ್ಯೂಲ್ನ ಇಂಟಿಗ್ಯುಮೆಂಟ್ ತುಂಬ ಹಾರ್ಡ್ ಇರುತ್ತೆ. ಸೊ ಅದರಿಂದ ಟಫ್ ಪ್ರೊಟೆಕ್ಟಿವ್ ಸೀಡ್ ಕೋಟ್ ಡೆವಲಪ್ ಆಗುತ್ತೆ. ಮತ್ತು ಎ ಸೀಡ್ ಮೆಚ್ಯೂರ್, ವಾಟರ್ ಕಂಟೆಂಟ್ ಈಸ್ ರೆಡ್ಯೂಸ್ಡ್ ಆ್ಯಂಡ್ ಸೀಡ್ ಬಿಕಮ್ಸ್ ಡ್ರೈ. ಸೀಡ್ ತುಂಬ ಡ್ರೈ ಆಗಿರುತ್ತೆ. ಮತ್ತು ಮೆಟಬಾಲಿಕ್ ಆಕ್ಟಿವಿಟಿ ಆಫ್ ಎಂಬ್ರಿಯೋಸ್ ಸ್ಲೋ ಡೌನ್ಸ್. ಎಂಬ್ರಿಯೋನ ಮೆಟಬಾಲಿಕ್ ಆಕ್ಟಿವಿಟಿ ಎಲ್ಲ ತುಂಬ ಸ್ಲೋ ಡೌನ್ ಆಗಿಬಿಟ್ಟಿರುತ್ತೆ. ಸೊ ಇಷ್ಟೆಲ್ಲ ಕ್ವಶನ್ಸ್ ಫಸ್ಟ್ ಚಾಪ್ಟರ್ದ ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಿಂದ ಹಾಟ್ ಕ್ವಶನ್ಸ್. ಸೊ 5 ಮಾರ್ಕ್ಸ್ ಲಾಸ್ಟ್ ಸೆಕ್ಷನಲ್ಲಿ 5 ಮಾರ್ಕ್ಸಲ್ಲೂ ಕೇಳ್ಬೋದು ಮತ್ತು MCQs ಅಲ್ಲಾದರೂ ಕೇಳ್ಬೋದು. ಸೊ ಯಾರೆಲ್ಲ ಔಟ್ ಆಫ್ ಔಟ್ ತೆಗಿಬೇಕು ಅಂತ ಇದ್ದೀರೋ ಈ ಕ್ವಶನ್ಸ್ ರೆಫರ್ ಮಾಡಿದ್ರೆ ಖಂಡಿತ ಅವ್ರಿಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.